ಗೌರ್ಮೆಂಟ್ ಮೂವ್ಮೆಂಟು 1904 ಸ್ಟಾರ್ಟ್ ಆಯಿತು. ಆದರೆ ಅದನ್ನು ಅಫಿಷಿಯಲ್ ಸ್ಟಾರ್ಟ್ ಮಾಡಿದ್ದು 1947 ನಮ್ಮ ನೆಹರು, ಆಮೇಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಗಿಡ ನೆಡುವ ಮೂಲಕ ಇದಕ್ಕೆ ಚಾಲನೆ ಕೊಟ್ಟು ಹೆಂಗೆ ಕೆಲಸ ನಡೆಸಬೇಕು ಅನ್ನುವ ಉದ್ದೇಶದಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು. ಇವಾಗ 5 ವರ್ಷಕ್ಕೆ ಮುಂಚೆನೇ ಸಪ್ರೇಟ್ ಆಗಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ 2 ಇತ್ತು. ಇವಾಗ ಏನಾಯ್ತು ಅಂತ ಸಪ್ರೇಟ್ ಮಾಡಿ ನಮ್ಮ 5 ವರ್ಷ ಸಚಿವಾಲಯ ಕಟ್ಟಿ ಏನು ಮಾಡಬೇಕು ಅಂತ ಉದ್ದೇಶದಿಂದ ಮಾತಾಡೋಕ್ಕೆ, ಆಮೇಲೆ ಸಪ್ತಾಹದಲ್ಲಿ ಮಾತಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಕೋಆಪರೇಟಿವ್ ಇಲ್ಲ ಅಂದರೆ ಯಾವುದಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಇವತ್ತು ಹಳ್ಳಿಯಿಂದ ಯಾವುದೇ ಒಂದು ಸೂಸೈಡ್ ಆಗ್ಬೋದು, ಮಧ್ಯ ಸಹಕಾರ ಆಗ್ಬೋದು, 4 ಗಂಟೆಗೆ ಹೋಗ್ಬಿಟ್ರೆ ಇನ್ನು ಶುಗರ್ ಫ್ಯಾಕ್ಟ್ರೀಸ್ಬಿಟ್ಟು ನಮ್ಮ ಕೋಆಪರೇಟಿವ್ ಮೂವ್ಮೆಂಟೆಲ್ಲ ಇದೆ. ಹೀಗಾಗಿ ಕೋಆಪರೇಟಿವ್ ಮೂವ್ಮೆಂಟ್ ತುಂಬ ಅಚ್ಚುಕಟ್ಟಾಗಿ ಸ್ಟ್ರಾಂಗೆಸ್ಟ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತ ನಮ್ಮ ಕೋಆಪರೇಟಿವ್ ಮೂವ್ಮೆಂಟ್. ಅದನ್ನು ನಾವೇನು ಮಾಡಬೇಕಂದ್ರೆ ಇಲ್ಲಿ ಸಪ್ತಾಹ ಮಾಡೋದು ಇಂಪಾರ್ಟೆಂಟ್. ಇವಾಗ ಎಲ್ಲ ಸೆಕ್ರೆಟರೀಸು ಬರಬೇಕಾಗಿತ್ತು. ಯಾಕಪ್ಪ ಅಂದರೆ ಈ ಸಪ್ತಾಹ ವೀಕು ನಮಗೂ ನಿಮಗೆ ಒಬ್ಬರಿಗೆ ಅಂತ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರು ಅನುಭವಿಸ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬೇಕು. ಇವತ್ತು ನಾನು ಅನ್ಯೋನ್ಯ ನಮ್ಮ ಕೋಲಾರ ಶಾಸಕರಿಗೆ ಹಾಗೂ DCC ಬ್ಯಾಂಕ್ ಡೈರೆಕ್ಟರ್ ರಘುವಾಗಿ ಅವರ ಬಗ್ಗೆ ಮಾತಾಡಿದೆ. ಇವತ್ತು ಇಂಪ್ರೂವ್ಮೆಂಟ್ ಇದ್ದೀರಾ ಎಲ್ಲ ಕಂಪ್ಲೀಟ್. ಯಾಕಂದರೆ ಎಲ್ಲ ಶಕ್ತಿ ಕೊಟ್ಟು ನಾವು ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಮುಂದಾಗ್ತದೆ ಎಲ್ಲ ನಾವು ಒಗ್ಗೂಡಿಸ್ಕೊಂಡು. ಯಾಕಂದರೆ ನಮ್ಮ ಜಿಲ್ಲೆ ಇಂಪಾರ್ಟೆಂಟು, ನಮ್ಮ ನೆಟ್ವರ್ಕ್ ಇಂಪಾರ್ಟೆಂಟ್. ಅವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು, ಯಾಕಂದರೆ ಅದು ಯಾಕೆ ನಮ್ಗೆ ಹಿಂಗೆ ಕೊಡಬೇಕಂತ ನಿಮ್ಗೆ ಅದು ಏನೂ ಪಾಲಿಲ್ಲ. ಏನಾದರೂ ಮಾಡಿ ಇದನ್ನು ನಾವು ಪ್ರತಿ ಕಾಣಿಸಿದ DCC ಬ್ಯಾಂಕು ಕೋಆಪರೇಟಿವ್ ಮೂವ್ಮೆಂಟ್ಗೆ ನಾವು ಒಳ್ಳೆ ಬೆಲೆ ಕೊಟ್ಟಂಗಿರ್ತಾರೆ, ನಿಮಗೆ ಒಳ್ಳೆ ಹೆಸರು ಬರ್ತದೆ. ಆಮೇಲೆ ಯಾಕಪ್ಪ ಅಂದರೆ ಇವತ್ತು ಹೆಣ್ಮಕ್ಳು ನಾವು DCC ಬ್ಯಾಂಕು ಸ್ವಲ್ಪ ಶುರುವಾದ ತಕ್ಷಣ ಎಲ್ಲ ಮೈಕ್ರೋ ಫೈನಾನ್ಸ್ ಬಂದುಬಿಟ್ಟಿದೆ ನಮ್ಮ ಜಿಲ್ಲೆಗೆ, ಎಸ್ಪೆಷಲಿ ನಮ್ಮ ಕಾಲೂರು. ನಮ್ಮ ಊರಿಗೂ ಬಂದಿದೆ. ಅವ್ರು ಏನಿಲ್ಲ, ಗಾಡಿ ದುಡ್ಡು ಸಾಮಾನು ಮತ್ತೆ ಬರ್ತಾ ಗಾಡಿ ತಗೊಂಡು ನಮ್ಮ DCC ಬ್ಯಾಂಕ್ ಯಾವ ಆ ಮಟ್ಟಕ್ಕೆ ವಸೂಲು ಮಾಡ್ತಾ ಇಲ್ಲ. ಇದೆಲ್ಲ ಸ್ಟಾಪ್ ಮಾಡಬೇಕಾದ್ರೆ ದಯವಿಟ್ಟು ಕೋಆಪರೇಟಿವ್ ಮೂವ್ಮೆಂಟ್ ನಿಮಗೆ ಬಳಸ್ಕೊಳ್ಳಿ. ನಾವು ರಿಕ್ವೆಸ್ಟ್ ಮಾಡಿದಾಗ ಮಾಡ್ಬೋದು ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾ, ಕೋಆಪರೇಟಿವ್ ಮೂವ್ಮೆಂಟು ಒನ್ ಆಫ್ ದ ಬೆಸ್ಟ್ ಮೂವ್ಮೆಂಟ್ ಇನ್ ದಿ ಒದಳಿ ನಾಟ್ ಓನ್ಲಿ ಈಸ್ಟ್. ಯಾಕಂದರೆ ನಮ್ಮ ಶ್ರೀನಿವಾಸ ಗೌಡ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸು ಅಧ್ಯಕ್ಷ ಆಗಿದ್ದಾಗ ಸ್ಪೈನಲ್ಲಿ ಒಂದು ಹೆಡ್ ಆಫೀಸ್ ಇದೆ. ಅಲ್ಲಿ ನೋಡಬೇಕು ಯಾವ ಮಟ್ಟಕ್ಕಿದೆ. ಹಾಗಾಗಿ ಕೋಆಪರೇಟಿವ್ ತುಂಬ ದೃಢವಾಗಿದೆ. ಅದನ್ನು ನಾವು ಇನ್ನು ಸ್ವಲ್ಪ ಜಾಸ್ತಿ ಬೆಳೆಸ್ಕೋಬೇಕು. ನಿನ್ನೆ ನಮ್ಮ ರಾಜು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ನಾವು ಏನು ಆಗೋದ್ರಿಂದ ದಯವಿಟ್ಟು ಕಡೆ ಹೋಗಬೇಕು. ಗದಗ ನಾರ್ತ್ ಕರ್ನಾಟಕ ಎಲ್ಲದಕ್ಕೂ ಕೋಆಪರೇಟಿವ್ ಮೂವ್ಮೆಂಟ್. ಆಟೋ ಸಂಘಟನೆ ಇಟ್ಕೊಂಡು ಶುಗರ್ ಫ್ಯಾಕ್ಟ್ರಿ ಬದಲು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಗೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಹೇಳ್ತಾ ನಾವು ಮತ್ತೆ ನಮ್ಮ ಸ್ನೇಹಿತರಿಗೆ ದಯವಿಟ್ಟು DCC ಬ್ಯಾಂಕ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು. ನಂಬಿಕೆ ಇದೆ, ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಾ ನನ್ನ ಜೈ ಕರ್ನಾಟಕ.